ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮತ್ಸ್ಯ ಕೂರ್ಮೋ ವರಾಹಶ್ಚ ನರಸಿಂಹೋ ಅಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧಃ ಕಲ್ಕೀ ಚ ತೇ ದಶಃ. ವಿಷ್ಣುವಿನ ದಶಾವತಾರಗಳನ್ನು ವರ್ಣಿಸುವಂಥ ಶ್ಲೋಕ ಇದು. ಈ ಶ್ಲೋಕದಲ್ಲಿ ನರಸಿಂಹಾವತಾರ ಅನ್ನೋದು 4ನೇ ಅವತಾರ ಅನ್ನೋದು ನಮ್ಮ ನಂಬಿಕೆ. ಈ ನರಸಿಂಹನ ಬಗ್ಗೆ ಸಮಗ್ರವಾಗಿ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕು ಅಂದರೆ ಕನ್ನಡದಲ್ಲಿ ಒಂದೇ ಕಡೆ ಅಷ್ಟು ಮಾಹಿತಿ ದೊರೀತಾ ಇರಲಿಲ್ಲ. ಈಗ ಅಂತಹ ಒಂದು ಪ್ರಯತ್ನ ನಡೆದು, ಸಾರ್ಥಕ ಪ್ರಯತ್ನ ನಡೆದು, ನರಸಿಂಹನ ಬಗ್ಗೆ ಸಮಗ್ರ ಮಾಹಿತಿಯನ್ನು ಕೊಡುವಂಥ ನರಸಿಂಹ ಪದಾರ್ಥ 1, ನರಸಿಂಹ ಪದಾರ್ಥ 2 ಎನ್ನುವ ಪುಸ್ತಕ ಪ್ರಕಟವಾಗಿದೆ. ಈ ನರಸಿಂಹ ಪದಾರ್ಥ 1 ಅನ್ನೋದು ಈ ನರಸಿಂಹನ ರೂಪ ಅನ್ನೋದು ಏನಿದೆ ಅದನ್ನು ವಿಶ್ಲೇಷಣೆ ಮಾಡ್ತಾ ಹೋಗುತ್ತೆ. ನರಸಿಂಹನ ಎಲ್ಲ ಆಯಾಮಗಳನ್ನು ಪರಿಚಯ ಮಾಡಿಕೊಡೋದು ಈ ಮೊದಲ ಸಂಪುಟದ ಉದ್ದೇಶ ಆಗಿದೆ. 2ನೇ ಸಂಪುಟದಲ್ಲಿ 108 ನರಸಿಂಹನ ನೆಲೆಗಳು. ನರಸಿಂಹಸ್ವಾಮಿ ಕರ್ನಾಟಕದಲ್ಲಿ ಹಾಗೂ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಇದ್ದಾನೆ, ಯಾವ ರೂಪದಲ್ಲಿ ಇದ್ದಾನೆ, ಅಲ್ಲಿಗೆ ಹೋಗೋದು ಹೇಗೆ, ಆ ನರಸಿಂಹನ ವಿಶೇಷಗಳೇನು ಇತ್ಯಾದಿ ಮಾಹಿತಿಯನ್ನು ಕೊಡುತ್ತೆ 2ನೆಯ ಸಂಪುಟ. ನರಸಿಂಹನ ಬಗ್ಗೆ ಒಂದು ಗ್ರಂಥದಲ್ಲಿ ಮಾಹಿತಿ ಸಿಗಲ್ಲ. ಭಾಗವತದಲ್ಲಿ ಈತನ ಬಗ್ಗೆ ಮಾಹಿತಿ ದೊರೆಯುತ್ತೆ. ವಿಷ್ಣು ಪುರಾಣ, ನರಸಿಂಹ ಪುರಾಣ, ಹರಿವಂಶ ಪ್ರಧಾನವಾಗಿ ನರಸಿಂಹಾವತಾರದ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಾಚೀನ ಗ್ರಂಥಗಳು. ನಮ್ಮ ದಾಸರು ನರಸಿಂಹನನ್ನು ನಾನಾ ರೀತಿಯಲ್ಲಿ ಕಂಡು ಆತನ ಬಗ್ಗೆ ಕೀರ್ತನೆಗಳನ್ನು ರಚಿಸಿದ್ದಾರೆ. ಕನ್ನಡ ಭಾಗವತದಲ್ಲಿ, ತೆಲುಗು ಭಾಗವತದಲ್ಲಿ ನರಸಿಂಹನನ್ನು ಹೇಗೆ ಕಂಡಿದ್ದಾರೆ, ಅನ್ನಮಾಚಾರ್ಯರು ತಮ್ಮ ಕೀರ್ತನೆಗಳಲ್ಲಿ ನರಸಿಂಹನನ್ನು ಹೇಗೆ ವರ್ಣಿಸಿದ್ದಾರೆ, ನಮ್ಮ ಕನ್ನಡ ಭಾಗವತ ಕವಿಗಳು ತಿರುಮಂಗೈ ಆಳ್ವಾರ್ ಅವರು ತಮಿಳಲ್ಲಿ ಹೇಗೆ ಮಾಡಿದ್ದಾರೆ. ಹೀಗೆ ಸಮಗ್ರ ಮಾಹಿತಿಯನ್ನು ಹಲವು ಗ್ರಂಥಗಳನ್ನು ಅಧ್ಯಯನ ಮಾಡಿ ಈ ಒಂದು ಪುಸ್ತಕದಲ್ಲಿ ನರಸಿಂಹನ ರೂಪ, ಅದರ ಅರ್ಥವನ್ನು ವಿಶ್ಲೇಷಣೆ ಮಾಡ್ತಾರೆ. ಹಾಗೆಯೇ ನರಸಿಂಹ ಪದಾರ್ಥ 2 ಎನ್ನುವ ಈ ಒಂದು ಪುಸ್ತಕದಲ್ಲಿ ನರಸಿಂಹನ ನೆಲೆಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಹೇಳ್ತಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಘಾಟಿ ಸುಬ್ರಹ್ಮಣ್ಯ, ಸಾವನದುರ್ಗ, ಹೆಸರಘಟ್ಟ, ದೇವರಾಯನ ದುರ್ಗ, ಸಿಬಿ, ದೊಡ್ಡದಾಳಪಟ್ಟ, ನೊಣವೀಕೆರೆ, ವಿಘ್ನಸಂತೆ, ಕುಣಿಗಲ್, ಗದಗ, ಮುಂಡರಗಿ, ಕನಕಗಿರಿ, ತೊರವಿ, ಮುತ್ತಗಿ, ಶೂರ್ಪಾಲಯ, ಝರಣಿ, ಮುಳಬಾಗಲು, ಕೋನಗುಂಟ್ಲ, ಗುಡಿಬಂಡೆ, ಮಿಟ್ಟೇಮರಿ, ಇನ್ನೂ ಹೆಚ್ಚು ಕಡಿಮೆ ಒಂದು 40 ಕಡೆಯಾದರೂ ಕರ್ನಾಟಕದಲ್ಲಿ ನರಸಿಂಹನ ಆಲಯಗಳನ್ನು ನೋಡಬಹುದು. ಹಾಗೆ ತಮಿಳುನಾಡಲ್ಲಿ ಎಲ್ಲಿದೆ, ಕೇರಳದಲ್ಲಿ ಎಲ್ಲಿದೆ, ಮಹಾರಾಷ್ಟ್ರದಲ್ಲಿ ಎಲ್ಲಿದೆ, ಬಿಹಾರ, ಉತ್ತರ ಪ್ರದೇಶ, ಅಸ್ಸಾಂ, ಹಿಮಾಚಲ, ಒರಿಸ್ಸಾ ಈ ಎಲ್ಲ ಪ್ರದೇಶಗಳಲ್ಲಿ ನರಸಿಂಹನ ಆಲಯ ಹೇಗಿದೆ ಅನ್ನೋದನ್ನು, ಆ ನರಸಿಂಹನ ವಿಶೇಷತೆಗಳ ಜೊತೆ ಆ ದೇವಸ್ಥಾನವನ್ನು ವರ್ಣಿಸ್ತಾರೆ. ಹಾಗಾಗಿ ನರಸಿಂಹನ ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಆತನ ಸಮಗ್ರ ಮಾಹಿತಿ ಈ 2 ಗ್ರಂಥಗಳಲ್ಲಿ ದೊರೆಯುತ್ತೆ. ಇದನ್ನು ಬರೆದವರು KR ನರಸಿಂಹನ್ ಅವರು. KR ನರಸಿಂಹನ್ ಅವರು ಮೂಲತಃ ಶಿಕ್ಷಣ ಇಲಾಖೆಯಲ್ಲಿ ಇದ್ದವರು. ಆದರೆ ಹವ್ಯಾಸಿ ಇತಿಹಾಸಕಾರರಾಗಿ ನಮ್ಮ ಬೆಂಗಳೂರಿನ ಸುತ್ತಮುತ್ತಲೂ ಇರತಕ್ಕಂಥ ಪ್ರದೇಶಗಳಲ್ಲಿ ಏನೆಲ್ಲ ಶಾಸನಗಳು ಸಿಕ್ಕಿವೆ ಆ ಸ್ಥಳಕ್ಕೆ ಹೋಗಿ ಶಾಸನಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ಸಂರಕ್ಷಿಸುವ ಕೆಲಸದಲ್ಲಿ ತೊಡಗಿದ್ದಾರೆ. ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. KR ನರಸಿಂಹನ್ ಅವರು ತಮ್ಮ ವೃತ್ತಿ ಜೀವನ ಮುಗಿದು ನಿವೃತ್ತಿ ಜೀವನ ಆರಂಭವಾದ ಮೇಲೆ, ಹಾಗಾಗಿ KR ನರಸಿಂಹನ್ ಅವರು ಬರೆದಂಥ ಈ 2 ಪುಸ್ತಕಗಳನ್ನು ಒಮ್ಮೆ ಖಂಡಿತ ನಾವು ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಪ್ರಶಾಂತ್ MS. ಸೊ ನಾನು ನಮ್ಮ ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲನವನು. ಸೊ ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದೇನೆ. ನಾನು IT ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಪಾರ್ಟ್ ಟೈಮ್ ವಿಮಾ ಸಲಹೆಗಾರನಾಗಿ ಕೆಲಸ ಮಾಡುತ್ತಿದ್ದೇನೆ. ಸೊ ನನ್ನ ಹವ್ಯಾಸಗಳು ಕತೆ ಕವಿತೆಯನ್ನು ಬರೆಯುತ್ತೇನೆ, ಹಾಡುಗಳನ್ನು ಕೇಳುತ್ತೇನೆ. ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ನಾನು IT ರೆಕ್ರೂಟರ್ ಆಗಿ ಮತ್ತು NGOದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ನನ್ನ ಹವ್ಯಾಸಗಳು ಹಾಡನ್ನು ಹಾಡುವುದು, ಕೇಳುವುದು, ನೃತ್ಯ, ಚಿತ್ರಕಲೆ, ಸಾಧಕರ ಮತ್ತು ಪರಿಣಿತರ ಸಂದರ್ಶನಗಳನ್ನು ವೀಕ್ಷಿಸುವುದು. ನಮಸ್ಕಾರ. ನಮಗಾಗಿ 2 ಸಾಲನ್ನು ಹಾಡ್ತೀರಾ? ಯಾವುದಾದ್ರು? ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಸೊಗಸಾಗಿ ಹಾಡಿದ್ರಿ ಶ್ವೇತಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮ್ಮ 3ನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರವಿನಾಯಕ್ ಅಂತ ಹೇಳಿ ಮಲ್ಲಿಗೆನಾಡು ಹೂವಿನಡಗಲಿಯ ಬಸರಳ್ಳಿ ತಾಂಡದಿಂದ ಬಂದಿರುತ್ತೇನೆ. ನಾನು ವೃತ್ತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಪಾಠ ಮಾಡೋದು ನನ್ನ ಹವ್ಯಾಸವಾಗಿದೆ. ರವಿ ನಾಯಕ್ ಅವರಿಗೆ ಸ್ವಾಗತ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಪರಿಧಿ, ಸುಧಾಮೂರ್ತಿ ಬರೆದಂಥ ಕನ್ನಡ ಕಾದಂಬರಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮಿನಿ ಕುತುಬ್ ಮಿನಾರ್ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಉತ್ತರ ದಿಲ್ಲಿ, ಪಶ್ಚಿಮ ದಿಲ್ಲಿ, ದಕ್ಷಿಣ ದಿಲ್ಲಿ, ಪೂರ್ವ ದಿಲ್ಲಿ. ಮೊದಲಿಗೆ ಶ್ವೇತಾ, ಆನಂತರ ಪ್ರಶಾಂತ್. ದಕ್ಷಿಣ ದಿಲ್ಲಿ. ದಕ್ಷಿಣ ದಿಲ್ಲಿ. ಪ್ರಶಾಂತ್? ಪಶ್ಚಿಮ ದಿಲ್ಲಿ. ಪಶ್ಚಿಮ ದಿಲ್ಲಿ. ಊಹೆ ಮಾಡ್ತಾ ಇದ್ದೀರಾ? ನೋಡಿದ್ದೀರಾ? ಊಹೆ ಮಾಡ್ತಾ ಇದ್ದೀನಿ. ಊಹೆ. ಉತ್ತರವನ್ನು ನೋಡೋಣ. ಪಶ್ಚಿಮ ದಿಲ್ಲಿ ಉತ್ತರ ಸರಿಯಾಗಿದೆ. ಪ್ರಶಾಂತ್ ಅವರಿಗೆ ಪರಿಧಿ ಎನ್ನುವ ಈ ಕನ್ನಡ ಕಾದಂಬರಿಯನ್ನು ಕೊಟ್ಟಿದ್ದೇವೆ. ಈ ಮಿನಿ ಕುತುಬ್ ಮಿನಾರನ್ನು ಕೌಶಲ್ ಮಿನಾರ್, ಹಸ್ತಸಲ್ಕಿ ಲಾಟ್ ಹೀಗೆಲ್ಲ ಬೇರೆ ಬೇರೆ ಹೆಸರಿಂದ ಕರೆಯೋದು ಉಂಟು. 1650ರಲ್ಲಿ ಶಹಜಹಾನ್ ಕಟ್ಟಿಸ್ತಾನೆ ಇದನ್ನು. ಈಗ ನೀವು ನೋಡ್ತಾ ಇರೋ ಚಿತ್ರ ಏನಿದೆ ಇದು ಮಿನಿ ಕುತುಬ್ ಮಿನಾರ್. ಇದು 3 ಮಹಡಿಯನ್ನು ಒಳಗೊಂಡಿದೆ. 16 ಮೀಟರ್ ಎತ್ತರ ಇದೆ. ಇದಕ್ಕೆ 8 ಮೂಲೆಗಳು ಇವೆ. ಮೂಲದಲ್ಲಿ ಇದನ್ನು ಕಟ್ಟಿದಾಗ 5 ಮಹಡಿಗಳು ಇತ್ತು ಅಂತ ಹೇಳ್ತಾರೆ. ಆದರೆ ಮೇಲಿನ 2 ಮಹಡಿಗಳು ಏನಿದ್ದವು ಅದು ಈಗಾಗಲೇ 18ನೇ ಶತಮಾನದಲ್ಲಿ ಬಿದ್ದು ಹೋಗಿರೋ ಕಾರಣ ಈಗ ಅರ್ಧ ಮಿನಾರ್ ಮಾತ್ರ ಉಳ್ಕೊಂಡಿದೆ. ಶಹಜಹಾನ್ ಬೇಟೆಯಾಡಿ ಬಂದ ಮೇಲೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಂತೆ. ದೇವರಿಂದ ಫೋನ್ ಎನ್ನುವ ಪುಸ್ತಕ ಕೊಡಗು ಗಣೇಶ್ ಬರೆದಿರುವಂಥದ್ದು. ಪ್ರಶ್ನೆ, ನಲ್ಬಾನಾ ದ್ವೀಪವು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಗುಜರಾತ್, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, ಒಡಿಶಾ. ಬಜರ್ ಮೊದಲಿಗೆ ಒತ್ತಿದ್ದು ಪ್ರಶಾಂತ್, ಆನಂತರ ಶ್ವೇತಾ. ಪ್ರಶಾಂತ್? ಒರಿಸ್ಸಾ. ಆಯ್ಕೆ 4 ಒಡಿಶಾ ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ? ಗುಜರಾತ್. ಗುಜರಾತ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಒಡಿಶಾ ಉತ್ತರ ಸರಿಯಾಗಿದೆ. ದೇವರಿಂದ ಫೋನ್ ಈ ಒಂದು ಪುಸ್ತಕವನ್ನು ಪ್ರಶಾಂತ್ ಅವರಿಗೆ ಕೊಟ್ಟಿದ್ದೇವೆ. ಒಡಿಶಾದಲ್ಲಿ ಚಿಲಿಕಾ ಅಂತ ಒಂದು ಸರೋವರ ಇದೆ. ಆ ಸರೋವರದ ನಡುವೆ ಇದೆಯಂತೆ ಈ ಒಂದು ದ್ವೀಪ. ಈ ನಲ್ಬಾನಾ ದ್ವೀಪ ಅನ್ನೋದು ಏನಿದೆ ಇದು ಶಾಶ್ವತವಾದ ದ್ವೀಪ ಅಲ್ಲ. ಇದು ಮಳೆಗಾಲ ಬಂದು ಪ್ರವಾಹ ಉಂಟಾದಾಗ ಇದಷ್ಟು ನೀರಲ್ಲಿ ಮುಳುಗು ಹೋಗುತ್ತೆ. ಆದರೆ ಬೇಸಿಗೆ ಬಂದಾಗ ಇದು ಹೊರಗಡೆ ಬಂದು ಕಾಣಿಸ್ಕೊಳ್ಳುತ್ತೆ. ಅನೇಕ ಗಿಡಗಳು ಉಂಟು. ವಿಶೇಷವಾಗಿ ಪಕ್ಷಿಗಳು ಈ ಪ್ರದೇಶಕ್ಕೆ ಬಂದು ತಮ್ಮ ಸಂತಾನವರ್ಧನೆಯನ್ನು ಮಾಡುತ್ತಂತೆ. ಸುಮಾರು 15 ಚದರ ಕಿಲೋಮೀಟರಷ್ಟು ವಿಸ್ತಾರವಾಗಿದೆಯಂತೆ ಈ ಒಂದು ದ್ವೀಪ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ.
ಸಂಪಾದಕರು ಸಿರಿಗೇರಿ ಯರಿ ಸ್ವಾಮಿ ಅವರು. ಪ್ರಶ್ನೆ: ಗರ್ಭದಲ್ಲಿ ಬೆಳೆಯುತ್ತಿರುವ ಭ್ರೂಣದ ವಯಸ್ಸನ್ನು ನಿಖರವಾಗಿ ಪತ್ತೆ ಹಚ್ಚುವ ಕೃತಕ ಬುದ್ಧಿಮತ್ತೆಯಾಧಾರಿತ ಸಾಧನದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಗರ್ಭಿಣಿ GA2, ಗರ್ಭವತಿ GA2, ಮದರ್ GA2, ತಾಯಿ GA2. ಮೊದಲಿಗೆ ರವಿ ನಾಯಕ್, ಆನಂತರ ಶ್ವೇತಾ. ಗರ್ಭವತಿ GA2. ಆಯ್ಕೆ 2. ಶ್ವೇತಾ? ಗರ್ಭಿಣಿ GA2. ಆಯ್ಕೆ 1. ಉತ್ತರವನ್ನು ನೋಡೋಣ. ಗರ್ಭಿಣಿ GA2 ಅನ್ನೋದು ಸರಿಯಾದ ಉತ್ತರ. ಶ್ವೇತಾ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಬೆಳಕಿಲ್ಲದ ದಾರಿ, ಕನಸಿಲ್ಲದ ಹಾದಿ, ಈ ಒಂದು ಪುಸ್ತಕವನ್ನು ಶ್ವೇತಾ ಅವರಿಗೆ ಕೊಟ್ಟಿದ್ದೇವೆ. ಇದೊಂದು ರೀತಿಯ ಸಾಧನ. ನಾವು ಗಡಿಯಾರವನ್ನು ಹೇಗೆ ಕಟ್ಕೋತೀವಿ ಹಾಗೆ ಈ ಒಂದು ಸಾಧನವನ್ನು ಕಟ್ಕೋಬೇಕಾಗುತ್ತೆ. ಈ ಸಾಧನವನ್ನು IIT ಮದ್ರಾಸ್ ಹಾಗೂ ಫರೀದಾಬಾದಲ್ಲಿ ಇರತಕ್ಕಂಥ ಸಂಸ್ಥೆ, ಎರಡೂ ಸಂಸ್ಥೆಗಳು ಒಟ್ಟಿಗೆ ಸೇರಿ ಈ ಒಂದು ಸಾಧನವನ್ನು ರೂಪಿಸಿದೆ. ಇದು ತಾಯಿ ಮತ್ತು ಮಗುವಿನ ಆರೋಗ್ಯ ಏನಿದೆ ಆ ಆರೋಗ್ಯಗಳನ್ನು ಆಧರಿಸಿ ಅಗತ್ಯವಾದ ಮಾಹಿತಿಗಳನ್ನು ವೈದ್ಯರಿಗೆ ಕೊಡುತ್ತೆ. ವಿಶೇಷ ಏನು ಅಂತ ಹೇಳ್ತಂದರೆ, ಈ ಒಂದು ಸಾಧನವನ್ನು ಧರಿಸ್ಕೊಂಡ್ರೆ ಈ ಸಾಧನದ ಮೂಲಕ ನಿಮ್ಮ ಆರೋಗ್ಯದ ಸ್ಥಿತಿಗತಿ ಏನಿರುತ್ತೆ ಅದು ವೈದ್ಯರಿಗೆ ರವಾನೆಯಾಗುತ್ತೆ. ಹಾಗೆಯೇ ವೈದ್ಯರ ಜೊತೆ ಈ ಸಾಧನದ ಮೂಲಕವೇ ಮಾತುಕತೆ ನಡೆಸಬಹುದು, ಚಿತ್ರಗಳನ್ನು ಕಳಿಸಬಹುದು, ಮಾಹಿತಿಯನ್ನು ಕಳಿಸಬಹುದು, ಮಾತಾಡಬಹುದು. ಮತ್ತು ಎಷ್ಟು ವಯಸ್ಸಾಗಿದೆ ಮಗುವಿಗೆ, 5 ತಿಂಗಳ, 6 ತಿಂಗಳ, 7 ತಿಂಗಳ, ಇದನ್ನು ನಿಖರವಾಗಿ ಸೂಚಿಸುತ್ತಂತೆ ಈ ಒಂದು ಸಾಧನ. ಇಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಈ ಒಂದು ಸಾಧನವನ್ನು ರೂಪಿಸಿದ್ದಾರಂತೆ. ದ್ವೀಪಗಳ ಯಾನ ಎನ್ನುವ ಕವನ ಸಂಕಲನ ಶರಣಬಸವ MA ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನಿಗಳ ಒಕ್ಕೂಟ, ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್, ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಕ್ಯೋಟೋ ಜಪಾನ್, ನ್ಯೂಯಾರ್ಕ್ ಅಮೆರಿಕಾ, ಪ್ಯಾರಿಸ್ ಫ್ರಾನ್ಸ್, ಜಿನೇವಾ ಸ್ವಿಟ್ಜರ್ಲ್ಯಾಂಡ್. ಮೊದಲಿಗೆ ಪ್ರಶಾಂತ್, ಆನಂತರ ಶ್ವೇತಾ. ನ್ಯೂಯಾರ್ಕ್ ಅಮೆರಿಕಾ. ನ್ಯೂಯಾರ್ಕ್ ಅಮೆರಿಕಾ ಆಯ್ಕೆ 2. ಶ್ವೇತಾ? ಪ್ಯಾರಿಸ್ ಫ್ರಾನ್ಸ್. ಪ್ಯಾರಿಸ್ ಫ್ರಾನ್ಸ್ ಆಯ್ಕೆ 3. ಉತ್ತರವನ್ನು ನೋಡೋಣ. ಪ್ಯಾರಿಸ್ ಫ್ರಾನ್ಸ್ ಉತ್ತರ ಸರಿಯಾಗಿದೆ. ದ್ವೀಪಗಳ ಯಾನ ಎನ್ನುವ ಈ ಒಂದು ಪುಸ್ತಕವನ್ನು ಶ್ವೇತಾ ಅವರಿಗೆ ಕೊಟ್ಟಿದ್ದೇವೆ. 1919ರಲ್ಲಿ ಆರಂಭವಾಯಿತು ಈ ಅಂತಾರಾಷ್ಟ್ರೀಯ ಸಂಸ್ಥೆ. ಈಗ ಒಟ್ಟು 92 ದೇಶಗಳು ಈ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಆಗಿವೆ. ಈ ಒಂದು ಸಂಸ್ಥೆ ಸ್ವತಂತ್ರವಾಗಿ ಅಧ್ಯಯನ ಮಾಡೋ ಕಾರಣ ಯುರನಸ್ ಗ್ರಹದ ಒಂದು ಉಪಗ್ರಹವನ್ನು ಪತ್ತೆ ಹಚ್ಚಿದ್ದಾರೆ. ಹಾಗೆಯೇ ನೆಪ್ಚೂನ್ ಗ್ರಹದ 2 ಉಪಗ್ರಹಗಳನ್ನು ಪತ್ತೆ ಹಚ್ಚಿದ್ದಾರೆ. ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಹಾಗೆ ಈ ಖಗೋಳ ವಿಜ್ಞಾನಿಗಳೆಲ್ಲ ತಮ್ಮ ಮಾಹಿತಿ ವಿನಿಮಯ, ಸಂಶೋಧನೆ, ಚರ್ಚೆ ಇತ್ಯಾದಿಗಳನ್ನೆಲ್ಲ ಇಲ್ಲಿ ನಡೆಸೋದುಂಟು. ಮುಂದಿನ ಪುಸ್ತಕ ಪ್ರಾಚ್ಯ ಪ್ರಚಲಿತ, ಕೆ ರಘುಶೆಟ್ಟಿ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಬ, ಕ, ಸಾ, ಕ, ಗೋ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಯಾರಿಗಾದರೂ ಹೊಳಿತಾ? ಉತ್ತರವನ್ನು ನೋಡೋಣ. ಬದುಕನ್ನು
ಸಾರ್ಥಕಗೊಳಿಸಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಬಾರೋ ಬಾರೋ ಗುಬ್ಬಚ್ಚಿ, ಶಿಶುಗೀತೆಗಳು, CG ವೆಂಕಟೇಶ್ವರ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 34 ಕೂಡು 34, 73 ಕಳೆ 48, 20 ಗುಣಿಸು 9, 250 ಭಾಗಿಸು 5. ಬಜರ್ ಒತ್ತಿದ್ದಾರೆ ರವಿ ನಾಯಕ್, ಆನಂತರ ಪ್ರಶಾಂತ್, ಕೊನೆಯಲ್ಲಿ ಶ್ವೇತಾ. ರವಿ ನಾಯಕ್ ಅಂತಿಮ ಉತ್ತರ 323. 323. ಪ್ರಶಾಂತ್ 333, 333. 333. ಶ್ವೇತಾ 323. 323. ರವಿ ನಾಯಕ್ ಕೊಟ್ಟಂಥ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 68, 25, 180, 50 ಎಲ್ಲವನ್ನು ಕೂಡಿದ್ರೆ 3, 2, 3 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ರವಿ ನಾಯಕ್ ಅವರು. ಬಾರೋ ಬಾರೋ ಗುಬ್ಬಚ್ಚಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಕೊಡ್ತಾ ಇದ್ದೇವೆ ಗಿಲನ್ ಬ್ಯಾರಿ ಸಿಂಡ್ರೋಮ್, ಒಂದು ರೋಗಾನುಭವ. ಮಲಯಾಳಿ ಮೂಲ ರಾಸಿತ್ ಅಶೋಕನ್, ಕನ್ನಡಕ್ಕೆ ಕೆ ಪ್ರಭಾಕರನ್. ಪ್ರಶ್ನೆ: ಈ ಭಾರತೀಯ ಒಲಿಂಪಿಕ್ಸ್ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ತಾಜಿಂದರ್ ಪಾಲ್ ಸಿಂಗ್ ತೂರ್, ಅಬ್ದುಲ್ಲಾ ಅಬೂಬಕರ್, ಅಕ್ಷದೀಪ್ ಸಿಂಗ್, ಪರಮ್ಜೀತ್ ಬಿಸ್ಟ್. ಮೊದಲಿಗೆ ಪ್ರಶಾಂತ್, ಆನಂತರ ರವಿ ನಾಯಕ್. ಅಕ್ಷದೀಪ್ ಸಿಂಗ್. ಆಯ್ಕೆ 3 ರವಿ ನಾಯಕ್. ಆಪ್ಷನ್ 4 ಸರ್, ಪರಮ್ಜೀತ್ ಬಿಸ್ಟ್. ಪರಮ್ಜೀತ್ ಬಿಸ್ಟ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಬ್ದುಲ್ಲಾ ಅಬೂಬಕರ್ ಆಗಿತ್ತು. ಇವರು ಕೇರಳ ರಾಜ್ಯಕ್ಕೆ ಸೇರಿದವರು. ಟ್ರಿಪಲ್ ಜಂಪ್ ಅನ್ನೋ ಸ್ಪರ್ಧೆ ಏನಿದೆ ಅದರಲ್ಲಿ ಇವರು ಭಾಗವಹಿಸ್ತಾರೆ. ಕಾಮನ್ವೆಲ್ತ್ ಗೇಮ್ಸ್ಗಳಲ್ಲಿ ಈಗಾಗಲೇ ಬೆಳ್ಳಿ ಪದಕವನ್ನು ಗಳಿಸಿದ್ದಾರೆ. ಮುಂದಿನ ಪುಸ್ತಕ ಭಗತ್ ಸಿಂಗ್, ಹುತಾತ್ಮ ರಾಜಕುಮಾರ, ಡಾಕ್ಟರ್ ಸಿ ಚಂದ್ರಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಉ, ಉ, ಡು, ದು, ದಿ, ಶಂ, ಬಿ, ಖ. ಮೊದಲಿಗೆ ರವಿ ನಾಯಕ್, ಆನಂತರ ಪ್ರಶಾಂತ್. ಶಂಕ ಊದಿದೋಡು ಉಬಿ. ಶಂಖ ಊದಿದೋಡು ಊಬಿ. ಅರ್ಥವಾಗಲಿಲ್ಲ ನನಗೆ. ಪ್ರಶಾಂತ್ ಅವರನ್ನು ಕೇಳೋಣ. ಶಂಕೋದು ಊದಿ ಬಿಡು. 8 ಅಕ್ಷರ ಬೇಕಪ್ಪ. ಶ್ವೇತಾ, ಉತ್ತರವನ್ನು ನೋಡೋಣ. ಊದೋ ಶಂಕ ಊದಿ ಬಿಡು ಅಂತ. ಕೆಲವರಿಗೆ ಹೇಳಿದ ಮಾತು ಕೇಳಲ್ಲ ಅವರು. ಆದರೆ ನಾಳೆ ನೀನು ಹೇಳಲಿಲ್ಲ ಅನ್ನೋ ಒಂದು ದೂರು ಬರಬಾರ್ದು. ಹಾಗಾಗಿ ನನ್ನ ಕರ್ತವ್ಯ, ನಾನು ಹೇಳೋ ಮಾತು ಹೇಳ್ತೀನಿ, ಕೇಳಿಬಿಡು ಒಂದು ಸಲ. ಪಾಲಿಸ್ತೀಯೋ ಬಿಡ್ತೀಯೋ ಅದು ನಿನ್ನಿಷ್ಟ. ಹೇಳಬೇಕಾದದ್ದು ನನ್ನ ಕೆಲಸ, ನಾನು ಹೇಳ್ತೇನೆ.
ಈ ಒಂದು ಹಿನ್ನೆಲೆಯಲ್ಲಿ ಊದಶಂಕ ಊದು ಬಿಡಪ್ಪ ನೀನು, ಆಮೇಲೆ ಮಿಕ್ಕಿದ್ದು ನೋಡ್ಕೊಳ್ಳೋಣ, ಪೂಜೆ ಏನಾದರೂ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಈಗ 3 ಪುಸ್ತಕ, 3 ಪ್ರಶ್ನೆ, 3 ಸುಳುಹು, ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಭರತಖಂಡದ ದಕ್ಷಿಣ ಭಾಗ, ಮೂಲದಲ್ಲಿ ಇರದ ಭಾಗ, ಹೆಚ್ಚುವರಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಪ್ರಶಾಂತ್, ರವಿನಾಯಕ್ ಇಬ್ಬರು ಬಸರುತ್ತಿದ್ದಾರೆ. ಮೊದಲಿಗೆ ಪ್ರಶಾಂತ್, 1 ಉತ್ತರ. ತಮಿಳುನಾಡು. ರವಿನಾಯಕ್ 1 ಉತ್ತರ. ತೆಂಕಣನಾಡು. ಉತ್ತರವನ್ನು ನೋಡೋಣ. 1 ಉತ್ತರ. ಭರತಖಂಡದ ದಕ್ಷಿಣ ಭಾಗವನ್ನು ದಕ್ಷಿಣಾಪಥ ಅಂತ ಕರಿತೇವೆ. ಉತ್ತರದ ಭಾಗವನ್ನು ಉತ್ತರಾಪಥ ಅಂತ ಕರಿತೇವೆ. ಪುಲಿಕೇಶಿಯನ್ನು ದಕ್ಷಿಣಾಪಥೇಶ್ವರ ಅಂತ ಕರಿತೇವೆ. ಶ್ರೀಹರ್ಷನನ್ನು ಉತ್ತರಾಪಥೇಶ್ವರ ಅಂತ ಕರಿತೇವೆ. 2 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮೂಲದಲ್ಲಿ ಇರದ ಭಾಗವನ್ನು ಯಾರಾದರೂ ಮಧ್ಯೆ ಸೇರಿಸ್ಬಿಡ್ತಾರೆ. ಮಹಾಭಾರತದಲ್ಲಿ ಭಗವದ್ಗೀತೆಯನ್ನು ಯಾರೋ ಸೇರಿಸಿದ್ರು, ಅದು ಮೂಲದಲ್ಲಿ ಇರಲಿಲ್ಲ, ಹೀಗೆಲ್ಲ ಹೇಳೋದುಂಟು. ಅದಕ್ಕೆ ಒಂದು ಶಬ್ದ ಉಂಟು. ಹೇಳಿ ಪ್ರಶಾಂತ್. ಅಕ್ಷಿಣ. ರವಿನಾಯಕ್. ದಕ್ಷಿಣೆ. ಶ್ವೇತಾ. 2 ಉತ್ತರ. ಪ್ರಕ್ಷಿಪ್ತ ಅಂತ ಹೇಳ್ತಾರೆ. 3 ಉತ್ತರ. ಬಜರೊತ್ತಿ ಉತ್ತರ ಕೊಡಿ. ಹೆಚ್ಚುವರಿ ನಿರ್ದೇಶಕರು ಅಂತ ಹೇಳೋದಕ್ಕೆ ಈ ಶಬ್ದ ಬಳಸ್ತಾರೆ. ಹೇಳಿ ರವಿನಾಯಕ್. ಅಪರ ಉತ್ತರವನ್ನು ನೋಡೋಣ. ಅಪರ ಉತ್ತರ ಸರಿಯಾಗಿದೆ. ಅತಿಸಲಿಗೆ ಸಂಬಂಧಗಳ ಮಧ್ಯೆ ಅಸಡ್ಡೆ ಹುಟ್ಟಿಸುತ್ತೆ ಎನ್ನುವ ಒಂದು ಪುಸ್ತಕ ಕೊಟ್ಟಿದ್ದೇನೆ ರವಿನಾಯಕ್ ಅವರಿಗೆ. ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚೆನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಪ್ರಶಾಂತ್ ಅವರಿಗೆ ದೊರೀತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ. ಬಾಯಿಗೆ ಮಣ್ಣು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಪೂರ್ತಿಯಾಗಿ ಗತಿ ಕೆಡಿಸು, ಶವ ಸಂಸ್ಕಾರದಲ್ಲಿ ಭಾಗಿಯಾಗು. ಪೂರ್ತಿಯಾಗಿ ಗತಿ ಕೆಡಿಸು. ಮುಂದಿನ ಪ್ರಶ್ನೆ. ಮುಂಗುಸಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಖೀರ. 2ನೇದು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಇಂದ್ರಪ್ರಸ್ಥ ನಗರವನ್ನು ಯಾರು ನಿರ್ಮಿಸಿದರು? ಮಯ, ವಿಶ್ವಕರ್ಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲ್ಲದವನಿಗೆ ಒಂದೇ ಚಿಂತೆ, ಇರುವವನಿಗೆ 100 ಚಿಂತೆ. ಇರುವವನಿಗೆ 100 ಚಿಂತೆ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಆಲದ ಮರದ ಮೇಲೆ ಕಂಚೀಪುರ, ಕಂಚೀಪುರದ ಮೇಲೆ ಮಲ್ಲಿಗೆಯ ಗೋಪುರ, ಗೋಪುರದಲ್ಲಾಡೋ 5 ಮಕ್ಕಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಾಯಿಗೆ ಮಣ್ಣು ಹಾಕು, ಪೂರ್ತಿಯಾಗಿ ಗತಿ ಕೆಡಿಸು, ಸರಿಯಾಗಿದೆ. 2 ಉತ್ತರ. ಮುಂಗುಸಿ ಅಂದರೆ ಹೀರ, ಅಲ್ಪ ಪ್ರಾಣ, ಮಹಾಪ್ರಾಣದ್ದಲ್ಲ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ವಿಶ್ವಕರ್ಮ ಆಗಿತ್ತು, ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ. ಇಲ್ಲದವನಿಗೆ ಒಂದೇ ಚಿಂತೆ, ಇದ್ದವನಿಗೆ 100 ಚಿಂತೆ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ. ಇದು ಆಲದ ಮರ ಅಂದರೆ ಮಣೆ, ಗಂಗಾಳವನ್ನು ಕಂಚೀಪುರ ಅಂತ ಕರೆದಿದ್ದಾರೆ. ಅದರಲ್ಲಿ ಮಲ್ಲಿಗೆಯ ಗೋಪುರ ಅಂದರೆ ಅನ್ನ. 5 ಬೆರಳುಗಳಿಂದ ಅನ್ನವನ್ನು ಕಲಿಸಿ ತಿಂತೇವಲ್ವಾ, ಈ ಒಂದು ಕ್ರಿಯೆಯನ್ನು ಈ ರೀತಿ ಒಗಟಿನ ರೂಪದಲ್ಲಿ ನಮ್ಮವರು ಬರೆದಿದ್ದಾರೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಶ್ವೇತಾ ಅವರೇ ಸಿದ್ಧವಾಗಿದ್ದೀರಾ?
ಮೊದಲ ಪ್ರಶ್ನೆ. ಬಾಯಿಗೆ ಸರಿಯಾಗಿ ಬರು ಎಂಬ ನುಡಿಗಟ್ಟಿನ ಅರ್ಥವೇನು? ಒಳ್ಳೆಯ ಮಾತು ಬರು, ಕೆಟ್ಟ ಮಾತು ಬರು. ಕೆಟ್ಟ ಮಾತು ಬರು. ಮುಂದಿನ ಪ್ರಶ್ನೆ. ಕೂಗು, ಅರಚು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀರು, ಕೀರೆ. ಕೀರು. ಮುಂದಿನ ಪ್ರಶ್ನೆ. ಮಹಾಭಾರತದಲ್ಲಿ ಇಂದ್ರಪ್ರಸ್ಥ ನಗರದಲ್ಲಿದ್ದ ಮಾಯಾಭವನವನ್ನು ಯಾರು ನಿರ್ಮಿಸಿದರು? ಮಯ ವಿಶ್ವಕರ್ಮ. ವಿಶ್ವಕರ್ಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲಿ ಆಡ್ದ ಕಣಜ ಹಾಳು. ಆಡಿದ, ಆಡ್ದ ಅಂತ ನಾವು ಆಡು ಭಾಷೆಯಲ್ಲಿ ಬಳಸ್ತೇವೆ. 5ನೇ ಪ್ರಶ್ನೆ. ಹಾಂ ಹೇಳಿಮ್ಮ. ಇಲಿ ಆಡ್ದ ಕಣಜ ಹಾಳು. ಆನೆ ತುಳಿದ ಹೊಲ ಹಾಳು. ಹೌದಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಒಗಟನ್ನು ಬಿಡಿಸಿ. ಅಂಗೈಯಗಲದ ರೊಟ್ಟಿಯನ್ನು ನಮ್ಮಪ್ಪನೂ ತಿನ್ನಲಾರ, ನಿಮ್ಮಪ್ಪನೂ ತಿನ್ನಲಾರ. ಚಂದಿರ. ಚಂದ್ರನ ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಬಾಯಿಗೆ ಸರಿಯಾಗಿ ಬರು ಅಂದರೆ ಕೆಟ್ಟ ಮಾತು ಬರು, ಸರಿಯಾಗಿದೆ. 2 ಉತ್ತರ. ಕೂಗು, ಅರಚು, ಕೀರು, ಸರಿಯಾಗಿದೆ. 3 ಉತ್ತರ. ಮಯ ಈ ಮಾಯಾ ಸಭಾಭವನವನ್ನು ನಿರ್ಮಿಸ್ತಾನೆ, ಆದರೆ ಊರನ್ನು ನಿರ್ಮಿಸೋದು ವಿಶ್ವಕರ್ಮ. ಇದೊಂದು ಗೊಂದಲ ಆಗುತ್ತೆ ಯಾವಾಗಲೂ. 4ನೇ ಪ್ರಶ್ನೆಗೆ ಉತ್ತರ. ಇಲಿ ಆಡ್ದ ಕಣಜ ಹಾಳು, ಪಳಿ ಆಡ್ದ ಮನೆ ಹಾಳು. ಪಳಿ ಅಂದರೆ ಪಗಡೆ ಆಟ ಬರುತ್ತಲ್ಲ ಅದು. 5ನೇ ಪ್ರಶ್ನೆಗೆ ಉತ್ತರ. ಇದು ಜಾಗಟೆಯ ವರ್ಣನೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರವಿ ನಾಯಕ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಾಯಿ ಚಪಲ ಎಂಬ ನುಡಿಗಟ್ಟಿನ ಅರ್ಥವೇನು? ತಿನ್ನುವ ಬಯಕೆ, ಮಾತನಾಡುವ ಚಪಲ. ಮಾತನಾಡುವ ಚಪಲ. ಮುಂದಿನ ಪ್ರಶ್ನೆ. ಅಗುಳಿ, ಬೆಣೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕೀಲಿ, ಪೀಲಿ. ಕೀಲಿ. ಮುಂದಿನ ಪ್ರಶ್ನೆ. ಮಯನು ಇಂದ್ರಪ್ರಸ್ಥದಲ್ಲಿ ಮಾಯಾಭವನವನ್ನು ನಿರ್ಮಿಸಲು ಬೇಕಿದ್ದ ವಸ್ತುಗಳನ್ನು ಎಲ್ಲಿಂದ ತಂದನು? ವೃಷಪರ್ವನ ಸಭಾಭವನ, ಗಜಪರ್ವನ ಸಭಾಭವನ. ಗಜಪರ್ವನ ಸಭಾಭವನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಇಲಿಗೆ ಹೆದರಿ ಹುಲಿ ಓಡಿ ಹೋಯಿತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಅಂಗೈಯಗಲದ ರೊಟ್ಟಿಯನ್ನು ತಿನ್ನೋಕೆ 1000 ಉಪ್ಪಿನಕಾಯಿ. ಆಕಾಶ ಮತ್ತು ನಕ್ಷತ್ರ. ಆಕಾಶ ಮತ್ತು ನಕ್ಷತ್ರಗಳು. ನಕ್ಷತ್ರ. ಉತ್ತರವನ್ನು ನೋಡೋಣ. 1 ಉತ್ತರ. ಬಾಯಿ ಚಪಲ, ಮಾತನಾಡುವ ಚಪಲ ಹೇಳಿದ್ದೀರಿ ತಾವು. 2ನೇ ಪ್ರಶ್ನೆಗೆ ಉತ್ತರ ಕೀಲಿ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ವೃಷಪರ್ವನ ಸಭಾಭವನ, ಗಜಪರ್ವ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಇಲಿಗೆ ಹೆದರಿ ಹುಲಿಯ ಬಾಯಿಗೆ ಬಿದ್ದ. 5ನೇ ಪ್ರಶ್ನೆಗೆ ಉತ್ತರ ಇದು ಚಂದ್ರ ಮತ್ತು ನಕ್ಷತ್ರ, ಆಕಾಶ ಮತ್ತು ನಕ್ಷತ್ರ ಅಲ್ಲ. ಅಲ್ಲಿ ರೊಟ್ಟಿ ಅಂದರೆ ಚಂದ್ರನೇ ಬರಬೇಕಲ್ಲಿ. ಎಷ್ಟು? 2 ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕವನ್ನು ತಮಗೆ. 2 ಅರ್ಧ ಕೊಟ್ಟಿದ್ದೀನಿ ಸರ್. ಇನ್ನೆರಡು ಅರ್ಧ ಕೊಟ್ಟಿದ್ದೀನಿ ಸರ್. ಅರ್ಧರ್ಧ ಪುಸ್ತಕ ಹೆಂಗೆ ಕೊಡಲಿ ನಾನು? ಕೊಡಕ್ಕೆ ಬರೋದಿಲ್ವಲ್ಲ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಪ್ರಶಾಂತ್ ಅವರಿಗೆ ದೊರೀತಾ ಇದೆ ಒಟ್ಟು 4 ಪುಸ್ತಕಗಳು. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಶ್ವೇತಾ ಅವರಿಗೂ 4 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ರವಿ ನಾಯಕ್ ಅವ್ರಿಗೂ ಸಹ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಹರೆಯದ ಒಡವೆ ಮೊಡವೆ ಅಂತ ಹೇಳ್ತಾರೆ ಕೆಲವು ಕವಿಗಳು. ಈ ಮೊಡವೆ ಕೆಂಪಾಗಿ ನೋಯಕ್ಕೆ ಶುರುವಾಯಿತು ಅಂದರೆ ಬಹಳ ಕಷ್ಟ ಗುಣಪಡಿಸೋದು. ಒಂದು ಸರಳ ಉಪಾಯ ಮಾಡಬಹುದು. ಒಂದು ಆಸ್ಪ್ರಿನ್ ಗುಳಿಗೆ ತಗೊಳ್ಳಿ, ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಅದನ್ನು ಮೊಡವೆ ಪೂರ್ತಿ ಹಚ್ಚಿಬಿಡಿ.
ಒಂದು 3-4 ನಿಮಿಷ ಬಿಟ್ಟು ಆನಂತರ ಸೋಪು ನೀರಿಂದ ತೊಳೆಯಿರಿ. ದಿನಕ್ಕೆ 2 ಸಲ ಹೀಗೆ ಮಾಡಿದ್ರೆ ಸಾಕು. ಆ ನೋಯ್ತಾ ಇರ್ತಕ್ಕಂಥ ಮೊಡವೆ ಏನೂ ತೊಂದರೆ ಕೊಡದೆ ಸಹಜವಾಗಿ ಮಾಯವಾಗಿಬಿಡುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.